ಸರ್ ಅದು ಆ ಕಡೆ ಇದು ನೋಡಿ ಆಗ್ಲೇ ನೋಡ್ಬಿಟ್ರೆ ಕಾಣಿಸ್ಕತ್ತವನೆ. ಸ್ವಲ್ಪ ಕಂಡ್ರೆ ಸಾಕು ನನಗೆ. ಈ ಎಲೆಗೆ ಕೆಳಗೈತೆ ಅಲ್ಲ ಇದು ಏನಾಗಿದೆ ಅಂದ್ರೆ ನೀವು ತಿಂಡಿ ಕಡ್ಡಿ ಮತ್ತೆ ಪೀಡ್ಸ್ ಬೂಸ ತಿಂಡಿ ಕಡ್ಡಿ ಮತ್ತೆ ಪೀಡ್ಸ್ ಅಂತ ಹಾಕ್ತಿರಲ್ಲ ಅದನ್ನ ತಿನ್ಲಿಕ್ಕೆ ಇಲಿಗಳು ಬರ್ತವೆ. ಇಲಿಗಳನ್ನ ಉಟ್ಕೊಂಬರ ಅಂತದ್ದು ಕರೆಕ್ಟ್. ಅರ್ಥ ಆಯ್ತಾ? ಇದು ಮನುಷ್ಯನಿಗೆ ಹಾನಿ ಮಾಡಲ್ಲ, ಮತ್ತೆ ಈ ಪಶುಗಳಿಗೂ ಯಾವುದೇ ಹಾನಿ ಮಾಡಲ್ಲ. ಕೇಳಿ ಹಾವು ವಿಷರಹಿತ ಹಾವು, ನಿರುಪದ್ರವಿ ಹಾವು. ಇದು ರೈತ ಮಿತ್ರ ಹಾವು ಅಂತ ಕರಿತೀವಿ. ಇದಕ್ಕೆ ನೀವು ಭಯ ಪಡ್ತೇವೆ ಇದಕ್ಕೆ ಅಂತ ಪದೇ ಪದೇ ಬರ್ತಾ ಇದೆ ಅಂತ. ಏನೇ ಆಗ್ಲಿ ಪದೇ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಇಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಅರ್ಥ. ಇಲಿ ಮತ್ತೆ ಕಪ್ಪೆಗಳ ಸಂಖ್ಯೆ ಸರ್ ಪದೇ ಬರ್ತದೆ ಅಂತೆಲ್ಲ ಬಂದ್ಬಿಟ್ಟೋದು ಅಂತ. ಏನು ಪದೇ ಬಂದ್ಬಿಟ್ಟೋದು ಅಂತ ಅಷ್ಟೇ. ಇಲ್ಲಿ ಇರ್ಲಿಕ್ಕೆ ಬಚಿಟ್ಕೊಳ್ಳೋಕೆ ಅವಕಾಶ ಇದೆ ಇನ್ನೊಂದು, ಬಟ್ ಆಹಾರ ಸಿಗುತ್ತೆ ಆ ಕಾರಣಕ್ಕೆ ಇಲ್ಲ ಆಯ್ತು ಅಷ್ಟೇ. ಇಲ್ಲ ತಪ್ಪಾಡ್ತಾನೆ ಎಲ್ಲಾರು ಆಚೆ ಹೋಗಿರೋದು ಅದು. ಗುರುಗಳೇ ಆಮೇಲೆ ಮಾತಾಡ್ರಂತ ಬಂದಿದ್ದೇನಲ್ಲ ಬಿಡಿ ನೀನು. ದಯವಿಟ್ಟು 5 ನಿಮಿಷ ಬೇಕಾದ್ರೆ ನಮ್ಗೆ ಕಡ್ಡಿಗಿಡಿ ಹಾಕಲ್ವಾ ಸರ್? ಕಡ್ಡಿಗಿಡಿ ಹಾಕಲ್ವಾ? ಏನು ಬೇಡ ಅದಕ್ಕೇನೆ ಕಡ್ಡಿ. ನೀನ್ ಬೇರೆ ದೇಶ ಬಿಡಕಾಯ್ತದ ಅವ್ನ ತಗೊಂಡೋಗಿ ಗುರುಗಳೇ ಬೇಕಾದ್ರೆ ನಾನು ಹಿಡ್ಕದೆ ಸುಡಿ ಸಹಿತಾಗ ಕೆರೆ ಹಾವೆ ಸ್ವಲ್ಪ ಬೈದಲ್ ಆಯ್ತಾ ಹಾವು ಅಷ್ಟೇ. ಓದಿರುತ್ತೆ ಬಂದ್ಬಿಡ್ತದ. ಏನಿಲ್ಲ ಸುಮ್ಮನಿರಮ್ಮ, ಹೋಗ್ತದೆ ಬ್ಯಾಗ್. ಆತರ ಏನಿಲ್ಲ. ಅಷ್ಟೇ ಮುಗಿತದೆ 2 ನಿಮಿಷ ಸರ್. ಇದು ಮಾಡಲ್ವ ಸರ್? ಇದು ಕಡಿಯಲ್ವ ಸರ್? ಖಚಿತ ತೀರಾ ಭಯ ಆದಾಗ ಇಲ್ಲ ಎಲ್ಲ ಹಾವುಗಳು ಕಚ್ಚಕ್ ಹೋಗಲ್ಲ, ಕೆಲವು ಹಾವುಗಳು ಮಾತ್ರ.